ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಸರಸ್ವತಿ ದೇವಿಯ ವಾಹನ ಯಾವುದು? ಆಪ್ಷನ್ ಎ ಗಿಡುಗ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ಹಂಸ, ಆಪ್ಷನ್ ಡಿ ಬಾತುಕೋಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಸ, ಸರಸ್ವತಿ ದೇವಿಯ ವಾಹನ. ಎರಡನೆಯ ಪ್ರಶ್ನೆ, ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಯಾರು? ಆಪ್ಷನ್ ಎ ಶ್ರೀಕೃಷ್ಣ, ಆಪ್ಷನ್ ಬಿ ವಿಶ್ವಾಮಿತ್ರ, ಆಪ್ಷನ್ ಸಿ ಪರಶುರಾಮ, ಆಪ್ಷನ್ ಡಿ ಭೀಷ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವಾಮಿತ್ರ. ಮೂರನೆಯ ಪ್ರಶ್ನೆ, ಬ್ರೆಡ್ ಅಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಹಾಕಿರುತ್ತಾರೆ? ಆಪ್ಷನ್ ಎ ಹಂದಿ ಮಾಂಸ, ಆಪ್ಷನ್ ಬಿ ಕೋಳಿ ಮಾಂಸ, ಆಪ್ಷನ್ ಸಿ ಮೇಕೆ ಮಾಂಸ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ನಾಲ್ಕನೆಯ ಪ್ರಶ್ನೆ, ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನುವುದರಿಂದ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ ಉತ್ತಮ ಜೀರ್ಣಕ್ರಿಯೆ, ಆಪ್ಷನ್ ಬಿ ಹೆಚ್ಚು ಪೋಷಕಾಂಶ, ಆಪ್ಷನ್ ಸಿ ತೂಕ ನಿರ್ವಹಣೆ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಕಡಿಮೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಉತ್ತಮ ಜೀರ್ಣಕ್ರಿಯೆ, ಹೆಚ್ಚು ಪೋಷಕಾಂಶ, ತೂಕ ನಿರ್ವಹಣೆ ಮತ್ತು ಗ್ಯಾಸ್ಟ್ರಿಕ್ ಕಡಿಮೆ. ಐದನೆಯ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕೇವಲ 10 ದಿನಗಳಲ್ಲಿ ಮುಖ ಕಾಂತಿಯುತಗೊಳಿಸುತ್ತದೆ? ಆಪ್ಷನ್ ಎ ಟೊಮ್ಯಾಟೊ ರಸ, ಆಪ್ಷನ್ ಬಿ ಅಲೋವೆರಾ, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಪಪಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ಪಪಾಯ ಹಣ್ಣು ತಿನ್ನುವುದರಿಂದ ಮುಖ ಕಾಂತಿಯುತಗೊಳಿಸುತ್ತದೆ. ಆರನೆಯ ಪ್ರಶ್ನೆ, ರಾವಣನು ಯಾವ ದೇವರ ಭಕ್ತನಾಗಿದ್ದ? ಆಪ್ಷನ್ ಎ ಶಿವಭಕ್ತ, ಆಪ್ಷನ್ ಬಿ ವಿಷ್ಣು ಭಕ್ತ, ಆಪ್ಷನ್ ಸಿ ದೇವಿ ಭಕ್ತ, ಆಪ್ಷನ್ ಡಿ ಗಣಪತಿ ಭಕ್ತ. ಸರಿಯಾದ ಉತ್ತರ ಆಪ್ಷನ್ ಎ ಶಿವಭಕ್ತನಾಗಿದ್ದ. ಏಳನೆಯ ಪ್ರಶ್ನೆ, ತೆಂಗಿನಕಾಯಿ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಆಪ್ಷನ್ ಎ ಮಾಲ್ಡೀವ್ಸ್, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಸಿ ಗ್ರೀನ್ಲ್ಯಾಂಡ್, ಆಪ್ಷನ್ ಡಿ ಥಾಯ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಮಾಲ್ಡೀವ್ಸ್. ಎಂಟನೆಯ ಪ್ರಶ್ನೆ, ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತದೆ? ಆಪ್ಷನ್ ಎ 15 ದಿನಗಳು, ಆಪ್ಷನ್ ಬಿ 23 ದಿನಗಳು, ಆಪ್ಷನ್ ಸಿ 48 ದಿನಗಳು, ಆಪ್ಷನ್ ಡಿ 52 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 48 ದಿನಗಳಲ್ಲಿ ಬಾಯ್ಲರ್ ಕೋಳಿಗಳು ಪೂರ್ಣವಾಗಿ ಬೆಳವಣಿಗೆಯಾಗುತ್ತದೆ. ಒಂಬತ್ತನೆಯ ಪ್ರಶ್ನೆ, ಯಾವುದು ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಎಳನೀರು, ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಎಳನೀರು ಮತ್ತು ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು ಶರೀರದಲ್ಲಿನ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಹತ್ತನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಗೋಡಂಬಿಯನ್ನು ಸೇವಿಸಲೇಬಾರದು? ಆಪ್ಷನ್ ಎ ತಲೆನೋವು, ಆಪ್ಷನ್ ಬಿ ಅಲರ್ಜಿ, ಆಪ್ಷನ್ ಸಿ ಹಲ್ಲಿನ ಸಮಸ್ಯೆ, ಆಪ್ಷನ್ ಡಿ ಅಧಿಕ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಬಿ ಅಲರ್ಜಿ ಮತ್ತು ಆಪ್ಷನ್ ಡಿ ಅಧಿಕ ಬೊಜ್ಜಿನ ಸಮಸ್ಯೆ ಇರುವವರು ಗೋಡಂಬಿಯನ್ನು ಸೇವಿಸಬಾರದು. 11ನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಆಹಾರ ಉತ್ತಮ? ಆಪ್ಷನ್ ಎ ಓಟ್ಸ್, ಆಪ್ಷನ್ ಬಿ ಸೊಪ್ಪುಗಳು, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ರಾಗಿ ಮುದ್ದೆ.
ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಓಟ್ಸ್, ಸೊಪ್ಪುಗಳು, ಹಾಗಲಕಾಯಿ ಮತ್ತು ರಾಗಿ ಮುದ್ದೆ ಸಕ್ಕರೆ ಕಾಯಿಲೆ ಇರುವವರಿಗೆ ಉತ್ತಮ ಆಹಾರ. 12ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ತುಪ್ಪವನ್ನು ಉತ್ಪಾದನೆ ಮಾಡಲಾಗುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. 13ನೇ ಪ್ರಶ್ನೆ, ಚೇಳಿನ ವಿಷವನ್ನು ಯಾವುದಕ್ಕೆ ಬಳಸುತ್ತಾರೆ? ಆಪ್ಷನ್ ಎ ಆಲ್ಕೋಹಾಲ್, ಆಪ್ಷನ್ ಬಿ ಸುಗಂಧ ದ್ರವ್ಯ, ಆಪ್ಷನ್ ಸಿ ಮೆಡಿಸಿನ್, ಆಪ್ಷನ್ ಡಿ ಕೂಲ್ ಡ್ರಿಂಕ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಡಿಸಿನ್. 14ನೇ ಪ್ರಶ್ನೆ, ಸಕ್ಕರೆ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಲಿವರ್ ಸಮಸ್ಯೆ, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಹಲ್ಲಿನ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮಧುಮೇಹ, ಲಿವರ್ ಸಮಸ್ಯೆ, ಹೃದಯ ಸಮಸ್ಯೆ ಮತ್ತು ಹಲ್ಲಿನ ಸಮಸ್ಯೆ. 15ನೆಯ ಪ್ರಶ್ನೆ, ಮಾನವನ ಯಾವ ಅಂಗವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ. 16ನೇ ಪ್ರಶ್ನೆ, ಭೂಮಿಯ ಮೇಲೆ ಯಾವ ತರಕಾರಿಯನ್ನು ಮೊದಲು ಬೆಳೆಯಲಾಯಿತು? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಬೆಂಡೆಕಾಯಿ, ಆಪ್ಷನ್ ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗೆಡ್ಡೆ. 17ನೇ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗವು ಮೂಳೆಗಳನ್ನು ಹೊಂದಿಲ್ಲ? ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಕಣ್ಣು, ಆಪ್ಷನ್ ಸಿ ನಾಲಗೆ, ಆಪ್ಷನ್ ಡಿ ಮೂಗು. ಸರಿಯಾದ ಉತ್ತರ ಆಪ್ಷನ್ ಸಿ ನಾಲಗೆ. 18ನೇ ಪ್ರಶ್ನೆ, ಅತಿಯಾದ ಬೊಜ್ಜಿನಿಂದ ದೇಹದ ಯಾವ ಅಂಗಕ್ಕೆ ಬಹುಬೇಗ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ರಕ್ತನಾಳಗಳು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮೂತ್ರಪಿಂಡ, ಲಿವರ್, ಹೃದಯ ಮತ್ತು ರಕ್ತನಾಳಗಳು. 19ನೇ ಪ್ರಶ್ನೆ, ಯಾವ ದಿನ ಕೂದಲು ಕತ್ತರಿಸಿದರೆ ಅಷ್ಟದರಿದ್ರ ಉಂಟಾಗುತ್ತದೆ? ಆಪ್ಷನ್ ಎ ಮಂಗಳವಾರ, ಆಪ್ಷನ್ ಬಿ ಶನಿವಾರ, ಆಪ್ಷನ್ ಸಿ ಗುರುವಾರ, ಆಪ್ಷನ್ ಡಿ ಬುಧವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳವಾರ, ಆಪ್ಷನ್ ಬಿ ಶನಿವಾರ ಮತ್ತು ಆಪ್ಷನ್ ಸಿ ಗುರುವಾರ ಕೂದಲು ಕತ್ತರಿಸಿದರೆ ಅಷ್ಟದರಿದ್ರ ಉಂಟಾಗುತ್ತದೆ. 20ನೆಯ ಪ್ರಶ್ನೆ, ಸೋಯಾಬೀನನ್ನು ಹೆಚ್ಚಾಗಿ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.